ಪದೇ ಪದೇ ಬರಗಾಲಕ್ಕೆ ತುತ್ತಾಗುವ ಪ್ರದೇಶಗಳನ್ನ ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಿದ್ರೆ ಸಾಲದು, ಅದಕ್ಕೆ ಪರಿಹಾರದ ವ್ಯವಸ್ಥೆಯನ್ನೂ ಮಾಡಬೇಕು ಎಂದು ಕಿರಣ್ ಖಂಡ್ರೆ ಅವರು ಹೇಳಿದ್ದಾರೆ. ಕಲ್ಯಾಣ ಕರ್ನಾಟಕದಲ್ಲಿ ಮೋಡ ಬಿತ್ತನೆ ಮಾಡಬೇಕು ಎಂದು ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಮನವಿ ಮಾಡಿ ಮಾತನಾಡಿದ ಅವರು, ಮಳೆ ಇಲ್ಲದೆ ಕೆರೆಗಳು ಬತ್ತಿದೆ, ಜನಬಳಕೆಗೆ ನೀರಿಲ್ಲ, ಬಿತ್ತಿದ ಬೀಜಗಳು ಭೂಮಿ ಬರಡಾಗಿ ಮೊಳಕೆಯೊಡೆದಿಲ್ಲ. ದೇಶಕ್ಕೆ ಅನ್ನ ಕೊಡೋ ರೈತ ಈಗ ಕಂಗಾಲಾಗಿದ್ದಾನೆ. ಸಾಲ ಮಾಡಿ ಫಸಲು ತೆಗೆಯೋ ಪ್ರಯತ್ನದಲ್ಲಿರುವ ರೈತರಿಗೆ ಮಳೆ ಬಾರದೆ ಬಹಳ ನಷ್ಟ ಉಂಟಾಗಿದೆ. ಇದರಿಂದ ರೈತರು ಸಾಲ ತೀರಿಸೋಕೆ ಆಗಲ್ಲ. ಹೀಗಾಗಿ ರಾಜ್ಯ ಸರ್ಕಾರ ರೈತರ ಸಾಲ ಮನ್ನಾ ಮಾಡಬೇಕು ಎಂದು ಮನವಿ ಮಾಡಿದ್ರು. ಕಾಂತು ಪ್ಯಾಗೆ ಭಾಲ್ಕಿ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಕಲ್ಯಾಣ ಕರ್ನಾಟಕದ ಸತತವಾಗಿ ಈಗ ಒಂದು ತಿಂಗಳಾಯಿತು ಮಳೆಗಾಲ ಸ್ಟಾರ್ಟ್ ಆಗಿ ಇಲ್ಲಿವರೆಗೆ ಮಳೆಯಾಗಿಲ್ಲ. ಎಲ್ಲೋ ಮಳೆ ಬಿತ್ತು, ಎಲ್ಲಿ ಸ್ವಲ್ಪ ಜಿಬಿ ಬೀಳ್ತಾ ಇದೆ, ಹೋಗ್ತಾ ಇದೆ. ಹೀಗಾಗಿ ರೈತ ಬಹಳಷ್ಟು ಕಷ್ಟದಲ್ಲಿದ್ದಾನ, ಕಂಗಾಲಾಗ್ಯಾನ. ರೈತರಿಗೆ ಜನ ದನಗಳಿಗೆ ಕರುಗಳಿಗೆ ನೀರಿಲ್ಲ, ಎಲ್ಲ ಕೆರೆಗಳೆಲ್ಲ ಬತ್ತಿ ಒಣಗ್ತಾ ಇದ್ದಾವ. ಇಂಥ ಸಮಯದಲ್ಲಿ ನಾನು ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವ್ರನ್ನ ಕಳಕಳಿಯಿಂದ ವಿನಂತಿ ಕೇಳ್ಕೊತೀನಿ. ತಾವು ಈ ಕಲ್ಯಾಣ ಕರ್ನಾಟಕದಲ್ಲಿ ಮಳೆ ಇಲ್ಲ ಅಭಾವದಿಂದ ಬಹಳಷ್ಟು ಎಲ್ಲ ರೈತರು ಒಂದು ಸ್ವಲ್ಪ ಮಳೆ ಬಿದ್ದ ಕಡೆಯಿಂದ ಎಲ್ಲ ಯಾರು ಸೋಯಾಬೀನು, ತೊಗರಿ ಎಲ್ಲ ಹೆಸರು ಬಿತ್ತಿ ಎಲ್ಲ ಒಣಗೋಗ್ಯಾವ, ಎಲ್ಲ ಮೊಳಕೆ ಎಲ್ಲ ಬತ್ತೋಗ್ಯಾವ, ಏನೂ ಉಳಿದಿಲ್ಲ. ಅದಕ್ಕೋಸ್ಕರ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಈಶ್ವರ ಖಂಡ್ರೆ ಅವರಲ್ಲಿ ನಾವು ಮನವಿ ಮಾಡ್ತೀನಿ, ಕಲ್ಯಾಣ ಕರ್ನಾಟಕದಲ್ಲಿ ಮೋಡ ಬಿತ್ತನೆ ಮಾಡಿ ಮಳೆ ಬೀಳಿಸೋಂಥ ಪ್ರಯತ್ನಗಳನ್ನು ಆಗಬೇಕು. ಟೆಕ್ನಾಲಜಿ ಇವತ್ತು ಭಾಳಷ್ಟೆಲ್ಲ ಮುಂದುವರೆದಿದೆ. ಆ ರೀತಿ ಮೋಡ ಬಿತ್ತನೆ ಮಾಡಿ ಮಳೆ ಬೀಳಿಸೋಂಥ ಪ್ರಯತ್ನ ಮಾಡಿದ್ರೆ ಅಟ್ಲೀಸ್ಟ್ ದನ ಕರುಗಳಿಗಾದರೂ ಮಳೆ ಆಗ್ತದ, ಆ ನೀರು ಆಗ್ತದೆ ಜನಗಳಿಗೆ. ಮತ್ತು ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ, ನಮ್ಮ ಈ ಒಂದು ಬರಗಾಲ ಘೋಷಣೆ ಮಾಡಿ ಎಲ್ಲರಿಗೆ ರೈತರಿಗೆ ಸಾಲ ಮನ್ನಾ ಮಾಡಬೇಕಂತ ಹೇಳಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ಕಳಕಳಿ ವಿನಂತಿ ಕೇಳ್ಕೊತೇನೆ. ಎಲ್ಲ ರೈತರ ಪರವಾಗಿ ನಾನು ಕಳಕಳಿ ವಿನಂತಿ ಇದೆ. ಏನೆಂದರೆ ನಮ್ಮ ಹಕ್ಕು, ನಮ್ಮ ಭೂಮಿ ನಮ್ಮ ಹಕ್ಕು. ಯಾವಾಗ ಭೂಮಿಯಲ್ಲೇ ಬೆಳೆ ಇಲ್ಲ, ನಮ್ಮ ಭೂಮಿ ನಮ್ಮ ಹಕ್ಕು ಅಂತೇನು ಇದೆ, ಆದರೆ ಭೂಮಿಯಲ್ಲಿ ಬೆಳೆನೇ ಬೆಳೀತಾ ಇಲ್ಲ. ಯಾರ ರೈತ ಇವತ್ತು ದೇಶಕ್ಕೆ ಅನ್ನ ಕೊಡ್ತಾ ಇದ್ದಾನೆ, ಅವನೇ ಇವತ್ತು ಕಂಗಾಲ ಸ್ಥಿತಿಯಲ್ಲಿದ್ದಾನೆ. ಅದಕ್ಕೋಸ್ಕರ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಸಾಲ ಮನ್ನಾ ಮಾಡಬೇಕಂತ ಹೇಳಿ ನನ್ನ ಕಳಕಳಿಯ ವಿನಂತಿ. ಬರಗಾಲ ಅಂತ ಘೋಷಣೆ ಮಾಡ್ರೆ ಯಾರ ರೈತರಿಗೆ ಇವತ್ತಿನ ತನಕ ನಯಾ ಪೈಸಾ ಬರಲ್ಲ. ಬರಗಾಲ ಘೋಷಣೆ ಮಾಡೋದ್ರದಿಂದ ಏನಾದರೂ ಪರಿಹಾರ ಆಗ್ತದೇನು? ಇವತ್ತು ಈ ರೈತರಿಗೆ ಪರಿಹಾರ ಸಿಕ್ಕದೇನು? ಯಾರಾದರೂ ನಾನು ಎಲೆಕ್ಟ್ರಾನಿಕ್ ಮೀಡಿಯಾದ ಮುಖಾಂತರ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಬರೀ ಬರಗಾಲ ಡಿಕ್ಲೇರ್ ಮಾಡೋದ್ರಿಂದ ಆಗಲ್ಲ, ಅದು ಕಾರ್ಯರೂಪದಾಗ ಬರಬೇಕು. ಏನು ಕಾರ್ಯರೂಪದಾಗ ಬರ್ಬೇಕಂತಂದ್ರೆ ಇವಾಗ ನಾವು ರೈತರು ಸಾಲ ತೊಗೊಂಡಿದ್ದೆವು, ಸಾಲ ಮನ್ನಾ ಮಾಡಬೇಕು. ಅದಕ್ಕೆ ನಾನು ವಿಶೇಷವಾಗಿ ಮತ್ತು ನಾವು ಮುಖ್ಯಮಂತ್ರಿಗಳಿಗೆ ಕೇಳ್ಕೊತೀನಿ, ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಎರಡೂ ಕೂಡಿ ನ್ಯಾಷನಲ್ ವೈಸ್ ಬ್ಯಾಂಕ್, ರಾಷ್ಟ್ರೀಕೃತ ಬ್ಯಾಂಕು